ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಆಫ್ಟರ್ನೂನ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಈ ನೋಡ್ರಿ ಮಾರ್ನಿಂಗ್ ಶಿಫ್ಟ್ ಇದ್ದು ಡ್ಯೂಟಿಗೆ ಹೋಗಿ ಬಂದೆ ಈಗ ಜಸ್ಟ್. ನಮ್ಮ ತಂಗಿದು ಹಾಸ್ಪಿಟಲ್ ಬಂದಾರ ತೋರ್ಸಕ್ಕೆ 5 days ಬಿಟ್ಟು ಬಾ ಅಂತ ಹೇಳಿದ್ರು. ಮನೆ ತೋರಿಸ್ಕೊಂಡು ಹೋಗಿದ್ರು. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು. ಸ್ವಲ್ಪ BP ವೇರಿಯೇಷನ್ ಆಗುತ್ತೆ, ಹಾಗಾಗಿ ನೋಡು 5 days ಟ್ಯಾಬ್ಲೆಟ್ ತೊಗೊಂಡು ಹೋಗ್ರಿ. ಮತ್ತು 5 days ಬಿಟ್ಟು ಬಂದಾಗ ಏನಂಬುದು ನೋಡಿ ಹೇಳ್ತಂತ ಹೇಳಿ ಮೇಡಮ್. ಏನು ಸಿಸರಿನ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ್ರು ಪೇನ್ ಅಂತೂ ಬರಲಾಗಿ ಅವಕಿಗೆ 23 ಆಗಿ ಹೋಯ್ತು ನೋಡ್ರಿ. ತಿರುಗಿ ಈಗ 9 ತಿಂಗಳು ಮುಗೀತು. 9 ತಿಂಗಳಾಗಿ 4-5 ದಿವಸ ಆಯಿತು. ಅದಕ್ಕೆ ಏನು ಹೇಳ್ತಾರೆ ನೋಡಬೇಕು ನೋಡ್ರಿ. ನಮ್ಮ ತಂಗಿ ನಮ್ಮ ಅನ್ನ ಅದೆಲ್ಲರೂ ಬಂದಾರ. ಬರೀ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಹೋಗಿಂದೇ ಗೊತ್ತು ಮೇಡಮ್ ಏನು ಸಿಸರಿ ಇವತ್ತೇ ಮಾಡ್ತಾರೋ ಏನ ಟೈಮ್ ಐತಿ ಹೋಗ್ಬಾ ಅಂತ ಹೇಳ್ತಾರ. ಅಲ್ಲಿ ಹೋಗಿಂದ ಹೇಳ್ತಂತ ನೆಕ್ಸ್ಟ್ ನೋಡ್ರಿ. ನಮ್ಮ ತಂಗಿದು ಬಂದಾರ, ಹೊಂಟಿವಿ ಈಗ ಹಾಸ್ಪಿಟ್ಲ್ಗೆ. ಸೊಕಾಸಿಳಿ ಇವಾಗ್ಲ ಬಿಜಾಪುರ ಬಾಯಿ ಹೊಡೆಗೆ ಬಿಟ್ಟು ಬಂದಿದ್ದೆ. ಮತ್ತೆ ಬಿಜಾಪುರ ಯಾಕೆ ಬಂದೀಯ ನೀನು? ಬಂದಿ ಬಿಜಾಪುರಕ್ಕೆ? ನಾ ಎಲ್ಲಿ ಬಂದಿನಿ? ನೀನು ಅಲ್ಲೇ ಇರು, ನೀ ಬರಬೇಡ ಬಿಜಾಪುರಕ್ಕೆ ತಿಳಿದಿಲ್ಲ. ಮತ್ತೆ ಯಾಕೆ ಬಂದಿ? ಹಾಕಿ ಮಾಮನ್ ಕೂಡ ಇರ್ತಿ? ಮಾಮನ್ ಕೂಡ ಮಕ್ಕೋತಿ? ಸುನಾಂಟಿ ಪಾಪ ನೋಡಕ್ ಬರ್ತೀನ ಹೊಳೆ? ಸುನಾಂಟಿ ಪಾಪ ನೋಡಿಲ್ಲ? ಎಲ್ಲೈತಿ? ಮೂದಲ್ಲ ಪಾಪು ಇಲ್ಲ ಸುನಾಂಟಿ ಪಾಪು ಗಂಡ್ ಮಗು ಐತಿ. ತಮ್ಮ ಅದ ನಮ್ಮಂಗೈತಪ್ಪ ನೋಡ್ರಿ. ನಮ್ಮ ಚಿನ್ನು ಅಡ್ವಾನ್ಸ್ ಹೇಳ್ಯಾನ, ಏನ್ ಹಾಕದ್ ಗೊತ್ತಿಲ್ಲ. ಬಟ್ ಅವ ಅಂತ ಗಂಡ್ ಹಾಕತ್ ಏನ. ಆಮೇಲೆ ಆಗನ ಚಿನ್ನು ಕರೆ ಹೇಳ ಸುಳ್ಳು ಹೇಳಕ್ಕೆ ನೋಡಲ್ಲ. ಹಾಸ್ಪಿಟ್ಲ್ ಬರ್ತೀರಿ, ಹಾಸ್ಪಿಟ್ಲ್ ಬರ್ತತಿ. ನೋಡ್ರಿ ನಮ್ಮ ಮಮ್ಮಿ ದವಾಖಾನೆ ಬಂದೀವಿ. ಸಾಕು ಬಂದ್ ಮಾಡಿ ಹೋಗ್ಯಾರಲ್ಲ ಅವರು. ಇವೆಲ್ಲ ವಿಡಿಯೋಸ್ ನೋಡಿ ನಮ್ಮ ಚಿನ್ನು ಮಾಡ್ಯಾನ. ಆ್ಯಕ್ಚುಲಿ ನಾನು ನೋಡಿದ್ದೆ ಇಲ್ಲ, ಮೊಬೈಲ್ ತೊಗೊಂಡು ಕೂತಿದ್ದವ. ಸುಮ್ಮನೆ ಅವ್ನು ಕುಡ್ಸಿರಾಯ್ತು, ಒಂದು ಕಡೆ ಮೊಬೈಲ್ ಕೊಟ್ಟಿದ್ವಿ. ಬಟ್ ಅವ ನಾ ಎಲ್ಲ ನೋಡಿ ಡೈಲಿ ಮಾಡೋದು ನೋಡ್ತಾರಲ್ಲ, ಅದಕ್ಕೆ ಎಲ್ಲ ಕಡೆ ನಿಂತಿದ್ದು ಹೋಗಿದ್ದು ಎಲ್ಲ ವಿಡಿಯೋಸ್ ಮಾಡ್ಯಾನ. ಒಂದಿಷ್ಟು ಕ್ಲಿಪ್ಸ್ ಇರಲಿ ಅಂತ ಹಾಕಿ ನೋಡ್ರಿ. ಒಳಗಡೆ ಹೋಗಿ OPD ಒಳಗೆ ಭೇಟಿಯಾಗಿ ಬಂದು ನೋಡ್ರಿ. ಮೇಡಮ್ ಸಿಸರಿನ್ ಡೇಟ್ ಕೊಟ್ಟಾರ. ಆಮೇಲೆ ಇನ್ನೊಂದಿಷ್ಟು ಚೆಕಪ್ ಇದ್ದು, ಅವೆಲ್ಲ ಚೆಕಪ್ ಮಾಡ್ಸ್ಕೊಂಬರ್ಬೇಕಂತ ವೆಯ್ಟ್ ಮಾಡಾಕತ್ತೀವಿ. ಅದೇ ಡಿಸ್ಕಷನ್ ನಡೆಸಿದ್ವಿ ನೋಡ್ರಿ. ಆ್ಯಕ್ಚುಲಿ ನಮ್ಮ ನಾರ್ಮಲ್ ಆಗ್ಬೇಕು ಅನ್ಕೊಂಡು ಬಟ್ ಆಗಲಿಲ್ಲ ನೋಡ್ರಿ. ಇಲ್ಲಿ ಒಳಗಡೆ ಮೇಡಮ್ ಇದ್ದರು. ಮೇಡಮ್ ಭೇಟಿ ಆದ್ವಿ. ಕ್ಲಿಯರಾಗಿ ಹೇಳಿದ್ರು ಮೇಡಮ್, ಇದ್ರ BP ವೇರಿಯೇಷನ್ ಇದ್ದಿದ್ದರಿಂದ ನಾರ್ಮಲ್ ಏನಾಗಲ್ಲ, ಸಿಸರಿನೇ ಮಾಡ್ಕೋಬೇಕು. ಬಟ್ ಏನೈತಿ ಇವಾಗ ಟೈಮ್ ಇಲ್ಲ ಅಂತಂತಂದ್ರೆ 1 day ಅಷ್ಟೇ ನೀವು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿ ವಾಪಸ್ ಬರ್ರಿ ಅಂತ ಹೇಳಿದ್ರು ನೋಡ್ರಿ. ಅದಕ್ಕಾಗಿ ಈಗ ಎಲ್ಲ ಟೆಸ್ಟ್ ಎಲ್ಲ ಮಾಡಿಸ್ಕೊಳಕ್ಕೆ ಒಳಗೆ ಹೋಗಿ ಹಾಕಿ NST ಮಾಡ್ಬೇಕಂದ್ರೆ NST ಮಾಡ್ಕೊಳಕ್ಕೆ ಹೋಗಿ ಅವ್ರ ತಂಗಿ. ಅದು ಮಾಡಿಸ್ಕೊಂಡು ಹೋದ್ಮೇಲೆ ಡೇಟ್ ಕೊಟ್ಟಾಗ ಡೇಟ್ ತೊಗೊಂಡು ಅದೇ ಡೇಟಿಗೆ ಬಂದ್ರಾಯ್ತು ಅಂತೇಳಿ ಬಂದಿದ್ವಿ ನೋಡ್ರಿ. ಈಗ ಅದೇ ಚಿಂತೆ ಮಾಡತ್ತಾಳ ಅಕ್ಕಿ. ಅಂತೂ ಇವಾಗೇ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಏನು ಸಿಸರಿನ್ ಮಾಡ್ತಾರ, ಪೇನ್ ಆಗುತ್ತನೋ ಏನಾಗುತ್ತನೋ ಅಂತ ಕಂಟಿನ್ಯೂಸ್ ಆಗಿ ವಿಚಾರ ಮಾಡೋದ ನೋಡ್ರಿ. ನಮ್ದೆಲ್ಲ ನಮ್ಮ ಚಿಂತೆ ಅಕ್ಕಿಂದಾಗಿ ಮೊದಲೇ ಹೆದರ್ತಾವೆ ನೋಡ್ರಿ. ಭಾಳ ಅಂದ್ರೆ ಭಾಳ ಸಾಫ್ಟ್ ಅದ ಅಕ್ಕಿ. ಮೊದಲೇ ನಾವೇನಾರ ಒಂದು ಸ್ವಲ್ಪ ಅಂತ ಸರಿಯಾಗಿ ಕೂತಾ ಅದರ ಈ ಹೆಂಗೆ ಮಾಡ್ತಾರೋ ಏನೋ ಸಿಸರಿನೋ ಅಂತ ಫುಲ್ ಟೆನ್ಷನ್ ನೋಡ್ರಿ ಅಕ್ಕಿ. ಹಾಸ್ಪಿಟ್ಲ್ ತೋರಿಸ್ಕೊಂಡು ಮನೆಗೆ ಹೊಟ್ಟೆ ನೋಡ್ರಿ. ಮೇಡಮ್ ಏನೆಲ್ಲ ಹೇಳಿದ್ರಂತೆ ಮನೆಗೆ ಹೋಗೋಣ ಹೇಳ್ತಂತ ಇರೋ ಕಾರ್ ಹೋಗೋದೀವಿ. 2:30-3 ಗಂಟೆಗೆ ಹೋಗಿದ್ವಿ. ಮೇಡಮ್ ಬಂದು ನೋಡುತ್ತನಾಗೆ 5-5:30 ಆಯ್ತು ನೋಡ್ರಿ ಟೈಮ್. ಏನು ಹಾಯ್ ಚಿನ್ನು, ಸುನಾಂಟಿ ಪಪ್ಪ ಬರಲಿಲ್ಲ ಹೊರಗಿನ? ಇನ್ನೂ ಬಂದಿಲ್ಲ ಹೊರಗೆ? ಯಾವಾಗ ಬರ್ತದತ್ತು? ನಾಳೆ ಬರ್ತದತ್ತು. ನಾಳೆ ಬರ್ತದತ್ತು ನೋಡ್ರಿ. ಹಾಸ್ಪಿಟ್ಲ್ ತೋರಿಸ್ಕೊಂಡು ಮನೆಗೆ ಹೊಂಟಿದ್ದೇವೆ ರೀ. ಇಲ್ಲೇ ಏನರ ಸ್ವಲ್ಪ ತಿಂದು ಹೋಗ್ಬೇಕಂತ ಇಲ್ಲಿ ಬಂದಿ ನೋಡ್ರಿ. ನನ್ನ ಡ್ಯೂಟಿ ಇತ್ತು, ಬರ್ನ ಏನೂ ತಿನ್ನೋದಾಗಲಿಲ್ಲ.
ಅದಕ್ಕೆ ಇಲ್ಲೊಂದು ಸ್ವಲ್ಪ ಏನಾರ ಟಿಫನ್ ಮಾಡೋಬೇಕಂತ ಬಂದು ಹೊಂಟೀವಿ. ಏ ಬಾ ಸುಭಾಶ್ರೀ ಹೋಟೆಲ್ಗೆ ಬಂದೀವಿ ನೋಡ್ರಿ ಟಿಫನ್ ಮಾಡೋಕೆ ಹೇಳ್ದಲ್ಲ. ಹಾಗೆ ಸುನಂದಾಗಂತೂ ಫುಲ್ ವಿಚಾರಗಳೋಗದ ಆಕೆ ನಾವು ಏನಾರ ಸ್ವಲ್ಪ ಟಿಫನ್ ಮಾಡಿದ್ರೆ ಆಯಿತು. ಅದರ ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ಊಟ ಮಾಡಿದ್ದಿಲ್ಲ ನೋಡ್ರಿ, ನಾನು ಡೈರೆಕ್ಟ್ ಅಲ್ಲೇ ಹಾಸ್ಪಿಟ್ಲಿಗೆ ಹೋಗೋದಂತೆ ಅರ್ಜೆಂಟ್ ಒಳಗೆ ಬಂದಿದ್ದೆ. ಆಮೇಲೆ ಏನಾರ ಮಾಡಿದ್ರೆ ಆಯಿತು ಅಂತೇಳಿ ಇಲ್ಲೇ ಟಿಫನ್ ಮಾಡಕ್ಕೆ ನೋಡ್ರಿ. ಆದ್ಯ ಅವರೇ ಆರ್ಡ್ರ್ ಮಾಡೋರು ನೋಡ್ರಿ, ಚಿನ್ನು ಆದ್ಯ ನಮ್ಕಿಂತ ಮುಂಚೆನೇ ಆರ್ಡ್ರ್ ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ. ನಮ್ಮನ್ನ ಏನೋ ಆರ್ಡ್ರ್ ಮಾಡೋಕತ್ತಿತ್ತ ಸ್ವಲ್ಪ ಸ್ನ್ಯಾಕ್ಸ್, ಆಮೇಲೆ ಏನು ತಿನ್ನೋ ನೋಡಿ. ಆಕೆ ಸುನಂದನ ಮುಖ ನೋಡ್ರಿ ಹೆಂಗಾಗೈತಿ, ಏನು ತಿಂತಿ ಅಂತ ಕೇಳಿದ್ರೆ ಏನೂ ಬೇಡ ಆಯ್ತು ಸುಮ್ಮನೆ ಸ್ವಲ್ಪ ಏನಾರ ತಿನ್ನು ಅಂದಾಗ ತಿನ್ನಕ್ಕೆ ರೆಡಿ ಆದ ನೋಡ್ರಿ. ಇಲ್ಲಿಗೆ ಅಂದ್ರೆ ಚಿಂತೆ ಮಾಡ್ದು. ನಮ್ಮ ಮನೆಯವರು ಬಂದು ಜಾಯ್ನ್ ಆದ್ರೆ ನಮ್ಮ ಜೊತೆ. ಅವ್ರಿಗೆ ಕಾಲ್ ಮಾಡಿದ್ದೀರ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದು ಏನಾಯ್ತು ಅಂತ ಹಚ್ಚಿ ಕಾಲ್ ಮಾಡಿದಾಗ ಇಲ್ಲೇ ಇದೀವಿ ಬರ್ರಿ ನಾನು ಅವರು ಬಂದರು ನೋಡ್ರಿ ನಮ್ಮ ಜೊತೆ. ನೋಡಿರಿ ನಮ್ಮ ಮಸಾಲೆ ದೋಸೆ ತೊಗೊಂಡೆ, ಇದು ಗೋಬಿ ಮಂಚೂರಿ ತೊಗೊಂಡು ನೋಡ್ರಿ ನಮ್ಮ ಆಶಾ. ಸುಮೇತ ಮಸಾಲೆ ದೋಸೆ ಒಂದು ತೊಗೊಂಡೆ. ನೋಡ್ರಿ ಬಾಯಿರಿ ಬಂದ್ರಿ ನಾವು ಬಿಜಾಪುರ ಬಸ್ ನಾಷ್ಟ ಮಾಡಿಬಿಟ್ಟು ಈಗ ಮನೆಗೆ ಬಂದು ನೋಡ್ರಿ. ಮನೆ ಬಂದ್ಮ್ಯಾಗ ಆ್ಯಕ್ಚುಲಿ ನಾವು ವಾಪಸ್ ಹೋಗಬೇಕು ಹಾಸ್ಪಿಟ್ಲಿಗೆ ಅಂತ ವಿಚಾರ ಮಾಡಕತ್ತೀವಿ. ಬಟ್ ಏನಾಗತ್ತೆ ಗೊತ್ತಿಲ್ಲ ನೋಡ್ರಿ. ಬಂದ್ಮ್ಯಾಗ ಇವತ್ತೇ ಮಾಡಿಸ್ಬಿಟ್ರಾಯ್ತು ಅಂತ ಕಿರೆ ಮಾಡಿದ್ವಿ. ಹೆಂಗೋ ಮತ್ತು ಇವತ್ತು ಸಾಟರ್ಡೇ ಇತ್ತಲ್ಲ ಅಂತೇಳಿ ಮನೆಗೆ ಬಂದು ವಿಚಾರ ಮಾಡೋಣ ಬಾ ಎಲ್ಲ ಸ್ವಲ್ಪ ನೋಡಿ. ಆಮೇಲೆ ಎಲ್ಲ ಮನ್ಯಾಗೆಲ್ಲ ಕೇಳ್ಕೊಂಡು ಹ್ಞೂ ಅಂದ್ರೆ ವಾಪಸ್ ಹೋಗು ಮತ್ತು ಹಾಸ್ಪಿಟ್ಲಿಗೆ ಅಂತೇಳಿ ನಮ್ಮ ಅನ್ನ ಅದು ಅಂದ್ವಿ. ಹಾಸ್ಪಿಟ್ಲಿಗೆ ತರ್ಸ್ಕೊಂಡು ಬಂದು ನೋಡ್ರಿ. ಸಿಸರಿನ್ ಮಾಡ್ಬೇಕಂತ ಯಾರ ಸುನಂದ ಚಿಂತೆ ಮಾಡತ್ತಾಳ ಹೆಂಗೆ ಮಾಡೋದು ಅಂತೇಳಿ. ಫುಲ್ ಡೀಪ್ ಚಿಂತೆ ಒಳಗದ ನೋಡ್ರಿ, ಹೆಂಗೆ ಮಾಡೋದು ಹೆಂಗಿಲ್ಲ ಅಂಥೇಳಿ. ಡಾಕ್ಟ್ರ್ ಅಂತೂ ಸಿಸರಿನ್ ಮಾಡ್ಬೇಕಂತ ಹೇಳ್ಯಾರ. ಈಗ ನೋಡ್ಬೇಕು ಏನಾಕದ್ ನೋಡಿ ಬರ್ರಿ. ಈ ಸ್ವಲ್ಪ ಒಂದು ಕಪ್ ಚಹಾ ಕುಡ್ದು ಗಟ್ಟಿಯಾಗಿ ಹೋಗಿ ನೋಡ್ರಿ ಸಿಸರಿನ್ ಮಾಡಿಸ್ಕೊಳಕ್ಕೆ. ಎಲ್ಲ ಪ್ಲ್ಯಾನ್ ಉಲ್ಟಾ ಪಲ್ಟಾ ಆಯ್ತು ನೋಡ್ರಿ. ನಾವು ಕಾಲ್ ಮಾಡಿಬಿಟ್ಟು ಕೆಲವೊಂದು ಸ್ವಾಮಿಗಳಿಗೆ ಅದೆಲ್ಲ ಕೇಳಿದ್ವಿ ಇವತ್ತು ಮಾಡಿಸ್ಬೇಕಂತೀರಿ. ಎಲ್ಲರೂ ಇವತ್ತು ನಾಳೆ ನಾಡ್ದು ಮಾಡ್ಸಂತಂದ್ರು ಎಲ್ಲ ಚಲೋ ಐತಿ. ಬಟ್ ಆಮೇಲೆ ನಮ್ಗೆ ಯಾರಿಗೆ ಫ್ಲ್ಯಾಶೇ ಇಲ್ಲ ನೋಡಿ. ನನಗೆ ಮೊದಲೇ ಫ್ಲ್ಯಾಶ್ ಇಲ್ಲ. ಅಕ್ಕಿ ಬರುವಾಗ ಇಡ್ಲಿ ತಿನ್ಸ್ಕೊಂಬಂದಿದ್ವಿ. ಆ್ಯಕ್ಚುಲಿ NBM ಇರ್ಬೇಕು ನೋಡ್ರಿ, ಅದು ಉಪವಾಸ ಇರಬೇಕು. ಮುಂಚೆಗೆ ಒಂದು 4-5 ತಾಸು ಮಿನಿಮಮ್ ಆಗಿ ಉಪವಾಸ ಇದ್ರೇ ಆ ಸಿಸರಿನ್ ಮಾಡ್ತಾರೆ. ನಂಗೆ ಅದು ನೆನಪೇ ಇಲ್ಲ. ಇವತ್ತು ಮಾಡಿಸ್ಬೇಕಲ್ಲ ಅಂತ ಇಷ್ಟೊಂದು ಟೈಮ್ ವೇಸ್ಟ್ ಮಾಡಿದ್ವಿ. ಆಮೇಲೆ ಫ್ಲ್ಯಾಶ್ ಆಗೋಣ ಅಯ್ಯೋ ಶಿವ ಡಾಕ್ಟ್ರು ಕೂಡ ಮಾತಾಡಿದ್ವಿ. 2 ದಿನ ಬಿಟ್ಟು ಬರಾಕತ್ರಿ ಹೇಳ್ರಿ, ಹೋಗೋಣ ನಾಳೆ ಅಮಾವಾಸ್ಯೆ ಐತಿ ಇವತ್ತು ಆಗಲ್ಲ, ಅದಕ್ಕೆ ಸೋಮವಾರದ ಬಂದ್ರೆ ಆಯ್ತು ಅಂತೇಳಿ ಈಗ ಹೊಂಟ ನೋಡ್ರಿ ವಾಪಸ್ ಊರಿಗೆ. ಇಷ್ಟು ತನಕ ಕೂತು ಅದೇ ವಿಚಾರ ಮಾಡಿ ನೋಡ್ರಿ ಇವರೆಲ್ಲರೂ ಹೋಗತ್ತಾರ ಮನೆ ಬಿಟ್ಟ ಆಚಾರ್ತಿ ನಂಬಿಟ್ಟೆಲ್ಲರೂ ಹೊಂಟಾರೆ. ನಮ್ಮ ತಂಗಿದ ಹಾಸ್ಪಿಟಲ್ ತೋರಿಸ್ಕೊಂಬಂದೇವು ಅಂತ ಹೇಳಿ ನೋಡ್ರಿ. ಎಲ್ಲರಿಗೆ ಹೆಡ್ಡೇಕ್ ಆಗ್ಬಿಟ್ಟದ ನೋಡ್ರಿ, ಏನು ಮಾಡಬೇಕು ಹೆಂಗಿಲ್ಲ ಅಂತೇಳಿ. ನನಗರ ಇಷ್ಟೋ ತನಕ ಅವರೆಲ್ಲ ಹೋದ್ರು, ಸುಮ್ಮನೆ ಹಾಗೆ ಕೂತ್ಬಿಟ್ಟಿದೆ ನೋಡ್ರಿ. ಫೇಸ್ ಎಲ್ಲ ಹಂಗಾಗೈತೆ, ಮುಖ ಸಹ ತೊಳ್ಕೊಂಡಿಲ್ಲ. ಡ್ಯೂಟಿ ಒಂದು ಚಿಂತೆ ಆಗ್ಬಿಟ್ಟಿತ್ತು, ಲೀವ್ ಒಂದು ಇರಂಗಿಲ್ಲ ನೋಡ್ರಿ. ಅದರ ಹಾಕಿಂದ ಹೆಂಗಾರ ಮಾಡಿ ಡೆಲಿವರಿ ಮಾಡಿಸ್ಬೇಕಾಗಿತ್ತು. ಇವತ್ತು ಈವ್ನಿಂಗ್ ಮಾಡಿದ್ರು ಅಂದ್ರೆ ಏನು ಹೇಳ್ತಾರೆ, ಮಾಡಿದ್ರು ಅಂದ್ರೆ ಚಲೋ ಆಗುತ್ತೆ. ನಾಳೆ ಸಂಡೇ ಇತ್ತು, ಹೆಂಗಾರ ಮುಗಿಸ್ಕೋಬೇಕಾಗತ್ತೆ ಮಾಡಿದ್ದೆ ರೀ. ಇವತ್ತು ಸ್ವಲ್ಪ BP ವೇರಿಯೇಷನ್ ಐತಿ. ಮತ್ತು ಇವತ್ತು ನೋಡ್ರಿ ಇವತ್ತು ಮಾಡೋಕ್ಕಾಗಲಿಲ್ಲ, ನಾಳೆ ಮಾಡ್ಬೇಕಾಗತ್ತೆ. ನಾಳೆ ಅಮಾವಾಸ್ಯೆ ಐತಿ, ಅಮಾವಾಸ್ಯೆ ದಿವಸ ಯಾರು ಡೆಲಿವರಿ ಮಾಡ್ಕೊಳ್ಳೋದು ಬೇಡ ಅಂದ್ರೆ ನೋಡ್ರಿ. ಯಾಕಂದ್ರೆ ಸುಮ್ಮನೆ ಅಮಾವಾಸ್ಯೆ ದಿವಸ ಯಾಕಂತೇಳಿ ಅದಕ್ಕೆ ಮೇಡಮ್ ಅಂದ್ರು ಮಾಡಿದ್ರೆ BP ಸ್ವಲ್ಪ ವೇರಿಯೇಷನ್ ಐತಿ, ಯಾಕೆ ಸುಮ್ಮನೆ ವೆಯ್ಟ್ ಮಾಡ್ತೀರಿ, 9 ಮಂತ್ ಕಂಪ್ಲೀಟ್ ಆಗ್ಯಾವು, ಸುಮ್ಮನೆ ಸಿಸರಿನ್ ಮಾಡ್ಕೊಂಬಿಡ್ರಿ, ನಾರ್ಮಲ್ ಡೆಲಿವರಿ ಆಗಂಗಿಲ್ಲ ಅಂತ ಹೇಳಿದ್ರೆ ನೋಡ್ರಿಕಿಂದು. ಸುಮ್ಮನೆ ಯಾಕೆ ವೆಯ್ಟ್ ಮಾಡ್ತೀರಿ, ಸುಮ್ಮನೆ ಮತ್ತೇನರ ರಿಸ್ಕ್ ಆಗ್ಬೋದು, ಹಾಗಾಗಿ ವೆಯ್ಟ್ ಮಾಡೋಕೆ ಹೋಗ್ಬೇಡ್ರಿ ಥರ. ಆಯ್ತು ತೊಗೊರಿ ಮಾಡಿರಿ ಅಂತಂದ್ವಿ. ಬಟ್ ಆಕೆ NBM ಇರಲಿಲ್ಲ ನೋಡ್ರಿ, ಆಲ್ರೆಡಿ ನಾಷ್ಟ ಅದು ಮಾಡಿದ್ಲಲ್ಲ, ಹಾಗಾಗಿ ನಾಳೆ ಬರ್ರಿ ಅಂದರು. ಬಟ್ ನಾಳೆ ಅಮಾವಾಸ್ಯೆ ಐತಿ ನೋಡ್ರಿ, ಅಮಾವಾಸ್ಯೆ ದಿನ ಬೇಡ ಅಂತೇಳಿ ನಮ್ಮ ಮನೆಯಾಗ ಎಲ್ಲರೂ ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾಳೆ ಅಮಾವಾಸ್ಯೆ ಐತಿ, ಇವತ್ತು NBM ಇರಲಿಲ್ಲ. ನೆಕ್ಸ್ಟ್ ಮಂಡೇನೇ ಬಾ ಅಂದರು. ಆ್ಯಕ್ಚುಲಿ ಮಂಡೇ ನೋಡ್ರಿ, ಮಂಡೇ ಬಾ ಅಂತ ಹೇಳಿದ್ರು. ನನಗೆ ದೊಡ್ಡ ಹೆಡ್ಡೇಕ್. ಮಂಡೇ ದಿವಸ ನಾ ಡಬಲ್ ಡ್ಯೂಟಿ ಇತ್ತು ನಂದು. ಆ್ಯಕ್ಚುಲಿ ನಾ ಬೇರೆಯವ್ರ ಡ್ಯೂಟಿ ಮಾಡ್ಕೋಬೇಕಾಗಿತ್ತು. ಬಟ್ ನನ್ನ ಡ್ಯೂಟಿಗೆ ನಾವು ಹೋಗೋಕ್ಕಾಗಲ್ಲ ಅವತ್ತು ಅಕ್ಕಿನ ಸಂಬಂಧ. ಅದಕ್ಕೆ ಎಷ್ಟೋ ತನಕ ವಿಚಾರ ಮಾಡಿ ಹಂಗಾಯ್ತು ಹಿಂಗಾಯ್ತು ಎಲ್ಲ ಥಿಂಕ್ ಮಾಡಿ ನಾಳೆ ನಾನು ಡ್ಯೂಟಿ ಎಕ್ಸ್ಚೇಂಜ್ ಮಾಡ್ಕೊಂಡು ಮಂಡೇ ನಾನು ಡ್ಯೂಟಿ ಬೇರೆದವ್ರಿಗೆ ಹಚ್ಚಿ ಇನ್ನೊಬ್ಬರು ಡ್ಯೂಟಿ ಇನ್ನೊಬ್ರಿಗೆ ಹಚ್ಚಿ ಹಿಂಗೆ ಮಾಡಿ ಒಟ್ಟು ಫೈನಲಿ ಮಂಡೇ ಅಂತ ಫಿಕ್ಸ್ ಆಗೈತಿ. ಬರೀ ಇವತ್ತಿನ ಸಾಟರ್ಡೇ ಐತಿ. ಇವತ್ತು ಈಗೆಲ್ಲರೂ ಹೋದ್ರು ನೋಡ್ರಿ. ಹೋಗಿ ಇಲ್ಲೇ ಇರು ಅಂತ ಹೇಳಿದೆ ನಾನು ಬಿಜಾಪುರಗೆ. ಬಟ್ ಆಕಿ ಒಲ್ಲ ಅಂದ್ರೆ ನೋಡ್ರಿ, ಆಕಿಗೆ ಅಷ್ಟು ಕಂಫರ್ಟೇಬಲ್ ಆಗಲ್ಲ ಅಂಥೇಳಿ ವಾಪಸ್ ಆಕಿ ಬಾಗೇವಾಡಿಗೆ ಹೋದ್ಲು. ಕಾರ್ ತೊಗೊಂಬಂದಿದ್ರು, ತಂಗಿ ಎಲ್ಲರೂ ಕೂಡ ಹೋಗ್ಯಾರ. ನಾಳೆ ಬರ್ತಿದ್ದಾರೆ ಅವ್ರು. ನಾಳೆ ಈವ್ನಿಂಗ್ ಬಂದ್ರಂದ್ರೆ ಇಲ್ಲಿಕ್ಕೆ ಮಂಡೇ ಮಾರ್ನಿಂಗ್ ಒಮ್ಮೆ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಬರ್ತಿದ್ದಾರೆ. ನಾ ಮಂಡೇ ಹೋಗ್ಬೇಕು ನೋಡ್ರಿ. ಮಂಡೇ ಹೋಗಿ ಸರಿನಾ ಮೇಡಮ್ ಮಂಡೇ ಹೋಗಿದ ತಕ್ಷಣ ಸರಿ ಮಾಡೋದು ಬಿಡೋದು ಹೇಳ್ತಂತ ಹೇಳಿ ಬರೀ ಫ್ರೆಶ್ ಅಪ್ ಹಾಕಿ. ಮೊದಲು ಇಷ್ಟು ತನಕ ಅದೇ ಚಿಂತೆ ಬಿಟ್ಟು ಥಿಂಕ್ ಮಾಡ್ಕೋತ ಕೂತಿದ್ದೆ. ಮುಖಾಸ ತೊಳ್ಕೊಂಡಿಲ್ಲ, ಅದೆಲ್ಲ ಡ್ಯೂಟಿ ಅಡ್ಜಸ್ಟ್ ಮಾಡಿದ್ಮೇಲೆ ಈಗ ಸಮಾಧಾನ ಆಯಿತು. ಮೊದ್ಲಿಗೆ ಫ್ರೆಶ್ ಅಪ್ ಆಗ್ತಂತ. ಇವತ್ತಿನ ಲಾಗ್ ನೋಡ್ರಿ ಇಲ್ಲಿಗೆ ಏನು ಮಾಡಾಕತ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸುಸ್ತಾಗ್ಬಿಟ್ಟಿತ್ತು, ಮಲ್ಕೊಂಡ್ಬಿಟ್ಟೆ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಗುಡ್